ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಕೊನೆಗೂ ನಮ್ಮ ದೇವೇಗೌಡರು ರಾಜ್ಯಸಭಾ ಸದಸ್ಯತ್ವದ ಒಂದು ಚುನಾವಣೆ ನಡೆಯೋದದ. ಅವರು ಇನ್ನೊಮ್ಮೆ ಆಯ್ಕೆಗೆ ಬಯಸಿದ್ರು. ಆಯ್ಕೆ ಆದಂಗೆ ಆಯ್ತಾ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ವಿಶೇಷವಾಗಿ ಕರ್ನಾಟಕದಲ್ಲೇ ಸದಾನಂದ ಗೌಡರನ್ನು BJP ಪರವಾಗಿ ಕಳಿಸ್ಬೇಕು ಅನ್ನೋಂಥ ಚರ್ಚೆನೂ ಆಗಿತ್ತು. ಹೀಗಾಗಿ ರಾಜ್ಯ ಘಟಕ ಮೋಸ್ಟ್ಲಿ ಸದಾನಂದ ಗೌಡರ ಹೆಸರನ್ನು ಫೈನಲ್ ಮಾಡಿ ಅವ್ರ ಜೊತೆ ಇನ್ನೊಬ್ಬರ ಹೆಸರು ಫೈನಲ್ ಮಾಡಿ ಕಳಿಸುವ ಎಲ್ಲ ಸಾಧ್ಯತೆಗಳು ಇದ್ದು. ಇಂಥ ಸಂದರ್ಭದಲ್ಲೇ ನಮ್ಮ ದೇವೇಗೌಡರು ನೇರವಾಗಿ ಮೋದಿ ಅವ್ರ ಜೊತೆಗೆ ಅವ್ರ ಜೊತೆಗೆ ಮಾತನಾಡಿ ನಿಮ್ಮ ಮೇಲೆ ವಿಶ್ವಾಸ ಅದ, ನೀವು ನಮಗೆ ಅವಕಾಶ ಕೊಟ್ಟರೆ ಮಾಡ್ತೀನಿ ಅನ್ನುವಂಥ, ನಾನು ರಾಜ್ಯಸಭಾ ಸದಸ್ಯನ ಆಗ್ತೀನಿ ಅನ್ನೊಂದು ಆಶಯ ಅದ, ಸಣ್ಣದೊಂದು ಹುದ್ದೆ ನೀವು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಮಾತಾಡಿದರು. ಈಗ ಈ ವಿಷಯದಲ್ಲಿ ಹಿಂದೆ ಚರ್ಚೆನೂ ಮಾಡಿದ್ವಿ ನಾವು. ಮೋದಿಯವರಿಗೆ ನಮ್ಮ ದೇವೇಗೌಡರು ಪೂರ್ಣ ಪ್ರಮಾಣದ ಶರಣ ಆದ್ರ ಅನ್ನುವಂಗೆ, ಶರಣೋ ಮತ್ತೇನೋ ಅಧಿಕಾರಕ್ಕಾಗಿ ಹೊಂದಾಣಿಕೆ ಆದ್ರ ಅನ್ನೋದು. ಯಾಕಂದರೆ ಜಾತ್ಯಾತೀತ ನೆಲೆಗಟ್ಟಿನಲ್ಲಿ ಬೆಳೆದಂಥವರು BJPಯನ್ನು ಸದಾ ವಿರೋಧಿಸ್ತಾ ಬಂದವರು. ಇತ್ತೀಚೆಗೆ ಅಧಿಕಾರಕ್ಕಾಗಿ ಅವ್ರ ಜೊತೆ ಹೊಂದಾಣಿಕೆ ಆದರೂ ಅನ್ನೋಂಥ ಟೀಕೆಗಳು ಅವ್ರ ವಿರೋಧಿಗಳು ಮಾಡ್ತಾಯಿದ್ರು. ಈಗ ಅದೇ ರೀತಿ ಟೀಕೆಗಳು ಇದ್ದಾವೆ, ಇವತ್ತಾದರೂ ಇಲ್ಲಂತಲ್ಲ. ಆದರೆ ಅವ್ರಿಗೀಗ ತಮ್ಮ ಪಕ್ಷದ ಉಳಿವಿನ, ಅದರಲ್ಲೂ ಮುಂದಿನ ದಿನಗಳಲ್ಲೇ JDSನ್ನು ಬದುಕಿಸುವ ಒಂದು ಛಲ, ಒಂದು ಕೊನೆ ಹೋರಾಟಕ್ಕೆ ಅಂತದ. ಯಾಕಂದರೆ ಅಧಿಕಾರದಲ್ಲಿದ್ದಾಗ ಮಾತ್ರ ಕೆಲವೊಂದಿಷ್ಟು ಮಾಡಲಿಕ್ಕೆ ಸಾಧ್ಯ ಅನ್ನೋಂಥ ಅಭಿಪ್ರಾಯ ಇವತ್ತು ಜನಜನಿತವಾಗಿದೆಲ್ಲ ಕಡೆ. ಹೀಗಾಗಿ ದೇವೇಗೌಡರು ರಾಜ್ಯಸಭಾ ಸದಸ್ಯರಾಗಿ NDA ಜೊತೆಗೆ ಹೋದ್ರೆ ಮಾತ್ರ ನಮ್ಮ ಒಂದಿಷ್ಟೇನೋ ಅವಕಾಶಗಳು, ಜೊತೆಗೆ ಒಂದಿಷ್ಟು ಹೆಚ್ಚಿನ ಸೀಟುಗಳು ಸಿಕ್ಕಪ್ಪ ಅಂತಂದರೆ ಮುಂಬರುವ ಚುನಾವಣೆಯಲ್ಲಿ BJPಯ ಸಹಕಾರದೊಂದಿಗೆ ಹೆಚ್ಚಿನ ಸೀಟುಗಳನ್ನು ಗೆದ್ದ ಮುಂದೆ